ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಒಂದು ಮಿರಾಕಲ್ ಇನ್ಸಿಡೆಂಟ್ ಅಥವಾ ಸ್ಟೋರಿ ಬಗ್ಗೆ ಹೇಳ್ತೀನಿ. ಸೊ ನನ್ನ ಜೀವನದಲ್ಲಿ ನಡೆದ ಫಸ್ಟ್ ಮಿರಾಕಲ್ ಅಂತಲೇ ಹೇಳ್ಬೋದು. ಎಲ್ಲರ ಜೀವನದಲ್ಲೂ ಮಿರಾಕಲ್ ಅನ್ನೋದು ಒಂದಲ್ಲ ಒಂದು ಸಲ ನಡೆದೇ ಇರುತ್ತೆ. ಸೊ ನನ್ನ ಮಿರಾಕಲ್ ಸ್ಟೋರಿನ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಹೇಳಿ ಇವತ್ತು ನಾನು ಅಂದ್ಕೊಂಡಿದ್ದೀನಿ. ಬನ್ನಿ ಆ ಸ್ಟೋರಿ ಏನು ಅಂತ ಹೇಳಿ. ತುಂಬ ಚಿಕ್ಕವಳಲ್ಲ, ನಾನು PUC ಓದ್ಬೇಕಾದ್ರೆ ನಡೆದ ಒಂದು ಘಟನೆ ನನ್ನ ಲೈಫಲ್ಲಿ. ಇದು ನನಗೆ ಯಾವಾಗಲೂ ಮಿರಾಕಲ್ ಅಂದರೆ ಫಸ್ಟ್ ಮಿರಾಕಲ್ ಅಂತಲೇ ಹೇಳ್ಬೋದು. ಮಿರಾಕಲ್ ಅಂತ ಹೇಳಿದ್ರೆ ಇದು ಯಾಕೆ ನಡೀತು ನಮ್ಮ ಲೈಫಲ್ಲಿ, ವಿಚಿತ್ರ ಅನಿಸುತ್ತೆ. ನಡೆಯದೇ ಇರೋದಂಥದ್ದು, ನಂಬೋಕ್ಕಾಗದೇ ಇರುವಂಥದ್ದು ನಮ್ಮ ಜೀವನದಲ್ಲಿ ನಡೆದಾಗ ನಾವು ಅದನ್ನು ಮಿರಾಕಲ್ ಅಂತ ಹೇಳಿ ಕರಿತೀವಲ್ವಾ. ಅದೇ ಥರ ಘಟನೆ ನನ್ನ ಜೀವನದಲ್ಲಿ ಕೂಡ ಒಂದು ನಡೆದಿದೆ. ಏನು ಅಂತ ಹೇಳಿದ್ರೆ, ನಾನು PUC ಓದ್ತಾ ಇದ್ದೆ, ಆಗಿನೂ ಫಸ್ಟ್ PUC. ಆಗ ನಾನು ತುಂಬ ಇನ್ನೋಸೆಂಟ್ ಆಗಿದೆ. ಯಾಕೆ ಇನ್ನೋಸೆಂಟ್ ಅಂತ ಹೇಳ್ತಿದ್ದೀನಿ ಅಂದರೆ, ನಮಗೆ ಆವಾಗ ಈ ಪಾಸಿಟಿವ್ ಎನರ್ಜಿ ಅಥವಾ ನೆಗೆಟಿವ್ ಎನರ್ಜಿ, ಹಾಗೆ ದೆವ್ವ, ಭೂತ ಎಕ್ಸೆಟ್ರಾ ಅವುಗಳ ಯೋಚನೆ ಕೂಡ ನಮ್ಮ ತಲೆಗೆ ಬಂದಿರಲ್ಲ. ಭಯ ಪಡೋ ಟೈಮಲ್ಲಿ ಭಯ ಪಡ್ತೀವಿ, ನಗೋ ಟೈಮಲ್ಲಿ ನಗ್ತೀವಿ, ಹಾಗೆ ನಮ್ಮ ದಿನನಿತ್ಯದ ಓದೋದಾದರೆ ಓದ್ತೀವಿ ಅಷ್ಟೇ. ಊಟ ಮಾಡೋದು, ಮಲಗೋದು, ಇಷ್ಟೇ ಇತ್ತಲ್ವಾ. ನಾನು PU ಓದಬೇಕಾದ್ರೂ ಅದೇ ಥರ ಇದ್ದೋಳು ನಾನು. ಯಾವುದು ಕೂಡ ಈ ದೇವರು ಅಂದರೆ ಹೇಗಿರ್ತಾನೆ ಅಥವಾ ದೇವ್ರ ಕಲ್ಪನೆಯ ಯೋಚನೆಗಳಾಗಲಿ, ದೆವ್ವದ ಕಲ್ಪನೆಯ ಯೋಚನೆಗಳಾಗಲಿ ಯಾವುದು ಕೂಡ ನನ್ನ ತಲೆಯಲ್ಲಿ ಆಗ ಇರಲಿಲ್ಲ. ಸೊ ನಾನು ತುಂಬ ಹಾರ್ಟ್ಲಿ ಕ್ಲಿಯರ್ ಆಗಿದ್ದೆ. ಈಗಲೂ ಕೂಡ ಹಾಗೆ ಇದ್ದೀನಿ, ಬಟ್ ಸ್ವಲ್ಪ ಇನ್ನೋಸೆನ್ಸ್ನ ಕಳ್ಕೊಂಡಿದ್ದೀನಿ. ಕತೆ ಮುಂದುವರಿಸ್ತೀನಿ. ನಾನು PUC ಓದ್ತಾ ಇದ್ದೆ. ಆಗ ಒಂದಿನ ಏನಾಯಿತು ಅಂತ ಹೇಳಿದ್ರೆ, ನನಗೆ ಕಾಲೇಜಿಗೆ ಹೋಗಬೇಕಿತ್ತು. 10 ಗಂಟೆಗೆ ನಾನು ಕಾಲೇಜಿಗೆ ಹೋಗಬೇಕು. ಸೊ ನಮ್ಮ ಮನೆಯಿಂದ ಕಾಲೇಜಿಗೆ 1/2 ಅವರ್ ಜರ್ನಿ. ನಾನು ಬಸ್ಸಲ್ಲಿ ಹೋಗಬೇಕು, ಆಯಿತಾ. ಸೊ ನಾನು ಒಂದು ಮಲೆನಾಡಲ್ಲಿ ಒಂದು ಬಾಡಿಗೆ ಮನೇಲಿ ಇದ್ವಿ ಒಂದು ಟೈಮಲ್ಲಿ. ಆಗ ನಾನು ಕಾಲೇಜಿಗೆ ಹೋಗಲಿಕ್ಕೆ ರೆಡಿಯಾದೆ. 9 ಗಂಟೆ ಹಾಗೆ ರೆಡಿಯಾದೆ. ಇನ್ನೂ ಟೈಮ್ ಇತ್ತಲ್ವಾ ನನ್ನ ಬಸ್ಗೆ, ಡೈಲಿ ಹೋಗೋ ಬಸ್ಗೆ. ಸೊ ನಾನು ನಮ್ಮ ಮನೆ ಹಿಂದೆ ಸ್ವಲ್ಪ ಮರ ಗಿಡಗಳು, ಹಕ್ಕಿ ಎಲ್ಲ ಹಾರಾಡ್ಕೊಂಡಿರ್ತಾಯಿದ್ವು, ಅದನ್ನು ನೋಡಲಿಕ್ಕೆ ಹೋಗ್ತಾಯಿದ್ದೆ. ಡೈಲಿ ಹೋಗ್ತಾ ಇದ್ದೆ ಅಥವಾ ಟೈಮ್ ಸಿಕ್ಕಾಗ ಹೋಗ್ತಾ ಇದ್ದೆ. ಸೊ ಹಾಗೆ ನಾನು ಅವತ್ತಿನ ದಿನ ಹೋದೆ. ಆಗ ಒಂದು ಹಕ್ಕಿ, ಈ ಪಾರಿವಾಳ ಟೈಪ್ ಇರುತ್ತಲ್ವ, ಚಿಕ್ಕದು ಬರುತ್ತೆ, ಕಾಡಲ್ಲಿ ಹೊಲ ಗದ್ದೆಗಳೆಲ್ಲ ಇರುತ್ತಲ್ವ, ಆ ಥರ ಹಕ್ಕಿ ಒಂದು ಅದ್ರ ಪಾಡಿಗದು ಓಡಾಡಿಕೊಂಡು ಮೇಯ್ತಾ ಇತ್ತು. ನನ್ನ ಕಣ್ಣಿಗೆ ಆ ಹಕ್ಕಿ ಬಿತ್ತು. ನನಗೆ ಅದು ನೋಡಿ ಖುಷಿ ಆಯಿತು, ಆಯಿತಾ. ನಾನು ಅದರ ಹತ್ತಿರ ಹೋಗಿ ನೋಡಬೇಕು ಅಂತ ನನಗೆ ಫೀಲ್ ಆಯಿತು. ನಾನು ಹತ್ತಿರ ಹೋದೆ. ತುಂಬ ಹತ್ತಿರ ಅಲ್ಲ, ನನ್ನಿಂದ ಒಂದು 20 ಹೆಜ್ಜೆ ದೂರ ಇತ್ತು ಅದು. ಅದ್ರ ಪಾಡಿಗೆ ಅದು ನನ್ನ ಗಮನಿಸೇ ಇಲ್ಲ ಆ್ಯಕ್ಚುಲಿ. ಅದ್ರ ಪಾಡಿಗೆ ಅದು ಮೇಯ್ಕೊಂಡಿತ್ತು. ನಾನು ಸ್ವಲ್ಪ ಹತ್ತಿರ ಹೋದೆ. ಸ್ವಲ್ಪ ಹತ್ತಿರ ಅಂದರೆ ಒಂದು 4 ಹೆಜ್ಜೆ ಮುಂದೆ ಹೋದೆ. ಮುಂದೆ ಹೋದ ಕೂಡಲೇ ಅದು ಅದ್ರ ಪಾಡಿಗೆ ಮೇಯ್ಕೊಂಡಿತ್ತು. ಇನ್ನೊಂದು ಸ್ವಲ್ಪ ಮುಂದೆ ಹೋದೆ. ಇನ್ನೊಂದು ಮುಂದೆ ಹೋದ ಕೂಡಲೇ ಅದು ನನ್ನನ್ನು ನೋಡ್ತು. ಆ್ಯಕ್ಚುಲಿ ಅದು ಅಬ್ಸರ್ವ್ ಮಾಡ್ತು ನನ್ನನ್ನು. ಮಾಡಿದ ಕೂಡಲೇ ನನ್ನನ್ನು ನೋಡ್ತಲ್ವಾ, ನಾನು ಅದಕ್ಕೆ ಬಾಬಾ ಅಂತ ಹೇಳಿ ಕರೆದೆ, ಓಕೆನಾ. ಆ ಹಕ್ಕಿ ಏನು ಮಾಡ್ತು, ಅದು 2 ಸ್ಟೆಪ್ ನನ್ನ ಕಡೆ ಬಂತು. ಆ್ಯಕ್ಚುಲಿ ಕಾಡು ಹಕ್ಕಿಗಳಾಗಿರಲಿ, ಯಾವುದೇ ಹಕ್ಕಿಗಳಾಗಿರಲಿ, ಮನುಷ್ಯರು ನೋಡಿದ ಕೂಡಲೇ ಅಥವಾ ಮನುಷ್ಯರು ಹತ್ತಿರಕ್ಕೆ ಹೋದ ಕೂಡಲೇ ಸ್ವಲ್ಪ ಹಾರೋಗ್ತವೆ. ಅದರಲ್ಲೂ ಈ ಹಕ್ಕಿ ವಿಶೇಷ. ಇದು ಯಾಕಂದರೆ ಸಾಕುವಂಥ ಹಕ್ಕಿ ಕೆಟಗರಿಗೆ ಇದು ಸೇರಲ್ಲ, ಆಯಿತಾ. ಇದು ಕಾಡು ಹಕ್ಕಿ, ಹೊಲ ಗದ್ದೆ ಹೇಳಿದ್ನಲ್ವ, ಕಾಡಲ್ಲಿ ಹೊಲ ಗದ್ದೆಗಳಲ್ಲಿ ಇರುತ್ತೆ. ಇದಕ್ಕೆ ನಾವು ಬೆಳವ ಅಂತ ಹೇಳಿ ಕರಿತೀವಿ, ಮುತ್ತೆ ಬೆಳವ ಅಂತ ಹೇಳಿ ಕರಿತೀವಿ. ಇಂಗ್ಲೀಷಲ್ಲಿ ಇದನ್ನು ಏನೋ ಫಾರೆಸ್ಟ್ ಡವ್ ಅಂತನೋ ಅಥವಾ ನೆಕ್ಕರಿಂಗ್ ಡವ್ ಅಂತನೋ ಏನೇ ಹೇಳಿ ಕರೀತಾರೆ, ಆಯಿತಾ. ಆ ಹಕ್ಕಿ ಅದು. ನಾನು ಆ್ಯಕ್ಚುಲಿ ಅದರದ್ದು ಫೋಟೋ ಸಹಿತ ಹಾಕ್ತೀನಿ ನೋಡಿ. ಆ ಹಕ್ಕಿ ನನ್ನ ಬಾಬಾ ಅಂದ ಕೂಡಲೇ ಅದು 2 ಸ್ಟೆಪ್ ಮುಂದೆ ಬಂದು ಅಲ್ಲೇ ನಿಂತ್ಕೊಳ್ತು. ನಾನು ಇನ್ನೂ ಸ್ವಲ್ಪ ಮುಂದೆ ಹೋಗ್ತಾ ಇದ್ರೂ ಅದು ಯಾವುದೇ ಭಯ ಪಡದೆ ಹಾರೋಗೋಕ್ಕೆ ಟ್ರೈ ಕೂಡ ಮಾಡಲಿಲ್ಲ, ಅಲ್ಲೇ ಕೂತ್ಕೊಳ್ತು. ನಾನು ಸ್ವಲ್ಪ ಫಾಸ್ಟಾಗಿ ಹೆಜ್ಜೆ ಮೂವ್ ಮಾಡಿಬಿಟ್ಟು ಅದ್ರ ಹತ್ತಿರ ಹೋಗಿ ಅದನ್ನು ಟಚ್ ಮಾಡಿದೆ. ಟಚ್ ಮಾಡ್ಕೊಳ್ಳೆ ಅದು ನನಗೆ ಆಪೋಸೇ ಮಾಡಲಿಲ್ಲ ಅಥವಾ ಹಾರೋಗೋಕ್ಕೆ ಟ್ರೈ ಕೂಡ ಮಾಡಲಿಲ್ಲ. ನಾನು ಅದನ್ನು ಗಟ್ಟಿಗೆ ಹಿಡ್ಕೊಂಡ್ಬಿಟ್ಟೆ. ಅದು ನನ್ನ ಕೈಗೆ ಸುಲಭವಾಗಿ ಸಿಕ್ತು. ನನ್ನ ಬಾಬಾ ಅಂದ ಕೂಡಲೇ ಅದು ನನ್ನ ಹತ್ರ ಬಂತು. ನಾನು ಹೋಗಿ ಅದನ್ನು ಗಟ್ಟಿಯಾಗಿ ಹಿಡ್ಕೊಂಡೆ. ಆಮೇಲೆ ನನಗೆ ಖುಷಿಯಾಗೋಯ್ತು, ಏನಿದು ಸಿಕ್ಬಿಡ್ತಲ್ಲ ಹಕ್ಕಿ, ಇಷ್ಟು ಸುಲಭವಾಗಿ ಸಿಕ್ಬಿಡ್ತಲ್ಲ. ಆ್ಯಕ್ಚುಲಿ ನಾನು ತುಂಬ ಟ್ರೈ ಮಾಡಿದ್ದೀನಿ ಹಕ್ಕಿಗಳನ್ನ ಚಿಕ್ಕವಳಿದ್ದಾಗ ಹಿಡಿಲಿಕ್ಕೆ. ಒಂದು ಸಿಗ್ತಾ ಇರಲಿಲ್ಲ, ಯಾಕಂದರೆ ಅವು
ಕಾಡು ಪಕ್ಷಿಗಳಲ್ವಾ, ಸಿಗ್ತಾ ಇರಲಿಲ್ಲ. ಸೊ ಇದು ಇಷ್ಟು ಸುಲಭವಾಗಿ ಸಿಗ್ತಲ್ಲ ಅನ್ನೋ ಖುಷಿಗೆ ನಾನು ಎತ್ಕೊಂಡು ಮನೆಗೆ ಹೋದೆ. ಮನೆಗೆ ಹೋದ ಕೂಡಲೇ ನಮ್ಮಮ್ಮ ನೋಡ್ಬಿಟ್ಟು ಶಾಕು. ಎಲ್ಲಿ ಸಿಗ್ತಿದ್ದು ನಿನಗೆ ಅಂತ ಕೇಳ್ತಾರೆ. ನಾನು ಆಗ ಹೇಳ್ತೀನಿ, ಇದು ನನ್ನ ಬಾಬಾ ಅಂತ, ಅದು ಮೇಯ್ತಾ ಇತ್ತು, ಬಾಬಾ ಅಂತ ಹೇಳಿ ಕರೆದೆ, ಅದು ಸಿಕ್ತು ಅಂತ ಹೇಳಿದೆ. ನಮ್ಮ ಅಮ್ಮಂಗೆ ಆಶ್ಚರ್ಯ, ಅಥವಾ ಅಮ್ಮ ನಂಬಲಿಲ್ಲ ಅನಿಸುತ್ತೆ. ನನ್ನ ಹತ್ರ ಏನೋ ಆ ಥರ ಹೇಳಲಿಲ್ಲ, ಬಟ್ ಅದಕ್ಕೇನೋ ಪೆಟ್ಟಾಗಿದೆಯೇನೋ, ಅದಕ್ಕೆ ಸಿಕ್ಕಿರಬೇಕು ಅಂತ ಹೇಳ್ಕೊಂಡು. ಅಷ್ಟೊತ್ತಿಗೆ ನಾನು ಜಾಸ್ತಿ ಮಾತಾಡಲಿಲ್ಲ. ನನ್ನ ಕಾಲೇಜಿಗೆ ಲೇಟ್ ಆಗಿಬಿಟ್ಟಿತ್ತು. ಸೊ ನನ್ನ ಬಸ್ ಮಿಸ್ ಆಗಿಬಿಡುತ್ತೆ ಅಂತ ಹೇಳ್ಕೊಂಡು, ಈ ಹಕ್ಕಿ ಇಲ್ಲೇ ಇರಲಿ, ನಾನು ಬರೋವರೆಗೂ ಇಲ್ಲೇ ಇರಲಿ ಅಂತ ಹೇಳ್ಕೊಂಡು ಒಂದು ಪುಟ್ಟಿನ ಮುಚ್ಚಿ ಅದ್ರ ಮೇಲೆ ಒಂದು ಕಲ್ಲನ್ನು ಹೇರ್ಬಿಟ್ಟು ನನ್ನ ಪಾಡಿಗೆ ನಾನು ಕಾಲೇಜಿಗೆ ಹೋದೆ. ನನಗೆ ಕಾಲೇಜಲ್ಲಿ ಪಾಠ ಕೇಳಬೇಕು ಅಂತ ಇಂಟ್ರೆಸ್ಟೇ ಇಲ್ಲ ನನಗೆ. ಕ್ಲಾಸ್ಗಳಲ್ಲಿ ಯಾವಾಗ ಬಂದು ಈ ಹಕ್ಕಿ ನೋಡ್ತೀನೋ, ಯಾವಾಗ ಇದ್ರ ಜೊತೆ ಇರ್ತೀನೋ ಅಂತಲೇ ಅಂದ್ಕೊಳ್ತಾ ಇದ್ದೀನಿ. ಆಮೇಲೆ ಬೇಗ ಸಂಜೆ ಆಯಿತು, ಬೇಗ ಬಂದೆ ನಾನು. ಬೇಗ ಬಂದ ಕೂಡಲೇ ನೋಡ್ತೀನಿ ಹಕ್ಕಿ ಇಲ್ಲ. ಅಮ್ಮನ ಕೇಳಿದೆ ಎಂತಾಯಿತು ಅಂತ ಹೇಳಿ. ಅಮ್ಮ ಹೇಳಿದ್ರು, ನಿಮ್ಮಣ್ಣ ಅದಕ್ಕೆ ಫುಡ್ ಹಾಕ್ಲಿಕ್ಕೆ ಹೋಗಿದ್ದ, ಅದು ಹಾರೋಯ್ತು, ತಪ್ಪಿಸ್ಕೊಂಡೋಯ್ತು ಅಂತ ಹೇಳಿದ್ರು. ನನಗೆ ತುಂಬಾ ಬೇಜಾರಾಯಿತು. ಇನ್ನೇನು ಮಾಡೋದು, ಅಮ್ಮಂಗೆ ಸ್ವಲ್ಪ ರೇಗಾಡಿದೆ, ನೀವೇನೋ ಮಾಡಿರ್ತೀರಾ ಅಂತ ಹೇಳ್ಕೊಂಡು. ಬಟ್ ಅಮ್ಮ ಆ್ಯಕ್ಚುಲಿ ಆ ಥರ ಏನೂ ಮಾಡಿಲ್ಲ. ಯಾಕಂದರೆ ನಾನು ಇಷ್ಟಪಟ್ಟಿದ್ದಲ್ವ, ಅಮ್ಮ ಆ ಥರ ಹಾರಿಬಿಡೋದು ಆಯಿತು, ಅಮ್ಮನೇ ಹಾರಿಬಿಟ್ರು ಅಂತ ಅಂದ್ಕೊಳ್ಳೋಣ, ಅಥವಾ ಅದಾಗಿ ಹಾರೋಯ್ತು ಅಂದ್ಕೊಳ್ಳಿ, ಅದು ನೋ ಮ್ಯಾಟರ್. ಅಮ್ಮ ಬಿಟ್ಟರು ಅಥವಾ ಅದು ಹಾರೋಯ್ತು ಅಲ್ವಾ, ಒಟ್ಟಿನಲ್ಲಿ ಅದು ಹೋಯಿತು, ಹಾರೋಯ್ತು. ಸೊ ಈ ಇನ್ಸಿಡೆಂಟು ನನ್ನ ಲೈಫಲ್ಲಿ ಮಿರಾಕಲ್ ಅನಿಸುತ್ತೆ. ಯಾಕೆ ಅಂತ ಹೇಳಿದ್ರೆ, ಅದು ಕಾಡು ಪಕ್ಷಿ ಅದ್ರ ಪಾಡಿಗೆ ಎಲ್ಲೋ ಇತ್ತು, ನಾನು ಕರೆದೆ, ಅದು ಬಂತು, ನಿಲ್ತು, ನಾನು ಅದನ್ನು ಎತ್ಕೊಂಡೆ, ಮುಟ್ಟಿದೆ, ನನ್ನ ಜೊತೆ ಇತ್ತು ಸ್ವಲ್ಪ ಹೊತ್ತು. ನಿಜವಾಗ್ಲೂ ಇದು ತುಂಬ ಮಿರಾಕಲ್ ಅಂತ ನನಗೆ ಅನಿಸುತ್ತೆ. ಇದು ಫಸ್ಟ್ ಮಿರಾಕಲ್. ಈಗಲೂ ಕೂಡ ನಾನು ಅದನ್ನು ನೆನೆಸ್ಕೋತೀನಿ. ಮತ್ತು ಯಾರಾದರೂ ಏನಾದ್ರು ಇನ್ಸಿಡೆಂಟ್ ಹೇಳಬೇಕಾದ್ರೆ ನನಗೆ ಇದು ತಕ್ಷಣ ಮಿರಾಕಲ್ ಅಂತ ನೆನಪರೋದು ಇದು ನನಗೆ. ಅವ್ರ ಹತ್ರ ಹಂಚ್ಕೊಂಡಾಗ ಅವರು ಕೆಲವೊಬ್ಬರೆಲ್ಲ ನಂಬಲ್ಲ. ನಾನು ಇದನ್ನು ಹಂಚ್ಕೊಂಡಿರೋದೇ 4 to 5 ಮೆಂಬರ್ಸ್ ಹತ್ರ. ನಮ್ಮ ಮನೆಯಲ್ಲಿ ಗೊತ್ತು, ಬಿಟ್ಟರೆ ಎಲ್ಲೋ ಒಬ್ಬರು ಇಬ್ಬರು ಫ್ರೆಂಡ್ಸಿಗೆ ಹೇಳ್ಕೊಂಡಿರ್ಬೋದು ಅಷ್ಟೆ. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ಯಾಕೋ ಅನ್ನಿಸ್ತು. ಹೀಗೆ ಎಲ್ಲರ ಜೀವನದಲ್ಲೂ ಒಂದು ಮಿರಾಕಲ್ ಅಂತ ನಡೆದಿರತ್ತಲ್ವ, ಅದರಿಂದ ಭಯ ಆಗಿರ್ಬೋದು, ಖುಷಿ ಆಗಿರ್ಬೋದು, ಬೇಜಾರಾಗಿರ್ಬೋದು, ಸಿಕ್ಕಿರ್ಬೋದಲ್ವ. ನಾವು ಇದಕ್ಕೆ ಏನಂತ ಕರೆಯೋಣ ಅಲ್ವಾ? ಏನಂತ ಕರೆಯೋದು ಅಂತ ಹೇಳಿದ್ರೆ, ಇದು ನಮಗೆ ತುಂಬ ಸ್ಪೆಷಲ್ ಘಟನೆ. ಯಾಕಂದರೆ ಆಗ ನನಗೆ ಮಿರಾಕಲ್ ಅಂದರೆ ಏನು ಅನ್ನೋದೇ ಅಷ್ಟಾಗಿ ಗೊತ್ತಿರಲಿಲ್ಲ. ಹಾಗಾಗಿ ಅದು ನಡೆದಾಗ ಅದನ್ನು ಮಿರಾಕಲ್ ಅಂತ ಕೂಡ ಯೋಚಿಸಿರಲಿಲ್ಲ. ಆದರೆ ವರ್ಷಗಳು ಕಳೆದ ಮೇಲೆ ಆ ಘಟನೆ ನೆನಪಿಸ್ಕೊಂಡಾಗ ಅದು ನಿಜವಾಗಿಯೂ ಹೇಗಾಯಿತು ಅಂತ ಇವತ್ತಿಗೂ ಅನ್ನಿಸ್ತಾ ಇದೆ. ನಮ್ಮ ಜೀವನದಲ್ಲೂ ಕೆಲವೊಮ್ಮೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗದೆ ಘಟನೆಗಳು ನಡೆಯುತ್ತಲ್ವ, ಅದನ್ನೆಲ್ಲ ಮಿರಾಕಲ್ ಅಂತ ಕರಿಬೇಕಾ ಅಥವಾ ಕೋಇನ್ಸಿಡೆಂಟ್ ಅಂತ ಕರಿಬೇಕಾ? ನಿಜ ಹೇಳಬೇಕಂದ್ರೆ ಅದನ್ನು ಜಡ್ಜ್ ಮಾಡೋದು ತುಂಬ ಸುಲಭ ಅಲ್ಲ. ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡಲಾಗದ ಘಟನೆಗೂ ಮಿರಾಕಲ್ ಅಂತ ಕರೀಲೇಬೇಕಂದೇನಿಲ್ಲ. ಆದರೆ ಒಂದು ಘಟನೆ ನಮ್ಮ ಮನಸ್ಸಿನ ಮೇಲೆ ತುಂಬ ಆಳವಾಗಿ ಉಳಿದುಕೊಂಡು ವರ್ಷಗಳಾದರೂ ಅದನ್ನು ನೆನಪಿಸ್ಕೊಂಡಾಗ ಇದು ಯಾಕೆ ಹೀಗಾಯಿತು, ನನಗೆ ಯಾಕೆ ಹೀಗಾಯಿತು ಅಂತ ಅನಿಸೋದು ಸಹಜ ಅಲ್ವಾ? ಅದು ನಮ್ಮ ಜೀವನದ ಸ್ಪೆಷಲ್ ಎಕ್ಸ್ಪೀರಿಯೆನ್ಸ್ ಕೂಡ ಆಗಿರಬಹುದು. ನಾನು ಈ ಹಕ್ಕಿ ಘಟನೆ ಕೂಡ ಹಾಗೆ. ಅದು ನಿಜವಾಗಿಯೂ ಮಿರಾಕಲ್ ಆಗಿತ್ತಾ, ಕೋಇನ್ಸಿಡೆಂಟ್ ಆಗಿತ್ತಾ, ನನಗೆ ಇವತ್ತಿಗೂ ಗೊತ್ತಿಲ್ಲ. ಆದರೆ ಒಂದು ವಿಷಯ ಮಾತ್ರ ನಿಜ, ಈ ಇನ್ಸಿಡೆಂಟ್ ನೆನಪಿಸ್ಕೊಂಡಾಗ